ನೋಡಿ, ನನಗಂತೂ ಅಷ್ಟು ಇದಿಲ್ಲ. ಆದರೆ ಒಂದು ಸೀಮಿತವಾಗಿ ರಾಜಕಾರಣ ಬಗ್ಗೆ ಮಾತನಾಡಬೇಕಾದಂತಾರೆ. ಮಾರುತಿ ಅಷ್ಟಗಿಯವರ ಟಿಕೆಟ್ ಯಾರು ಹಾರಿಸಿದ್ರು? ಅವರೇ ಬಿಜೆಪಿ ಅವರು ಹಾರಿಸಿದ್ರು, ಕಾಂಗ್ರೆಸ್ ಅವರು ಯಾಕೆ ಹಾರಿಸಿದ್ರು? ಯಾರು ಹಾರ್ಸಕ್ಕೆ ಹಚ್ಚಿದ್ರು? ಅವರೇ ಬಿಜೆಪಿದವರು ಹಾರ್ಸಕ್ಕೆ ಹಚ್ಚಿದ್ರು. ಅಣ್ಣ ತಮ್ಮ ಗೆಲ್ಲಬೇಕು, ಅಣ್ಣ ಗೆಲ್ಲಬೇಕಂತ ಅಲ್ಲಿ 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 ನಾನು ಕೇಳ್ತಾ ಇದ್ದೀನಿ, ಅಶೋಕ್ ಪೂಜಾರಿ ಅವರಿಗೆ ಗೋಕಾಕ್ ಯಾಕೆ ಟಿಕೆಟ್ ಕೊಡಲಿಲ್ಲ? ಅಲ್ಲಿ ಅವನ್ ಕೊಡಲಿಲ್ಲ, ಬೇರೆದವ್ರಿಗೆ ಕೊಟ್ರಿ. ಇಲ್ಲೇ ಇಲ್ಲಿ ಬೇರೆದವ್ರು ಕೊಟ್ರಿ, ಅಷ್ಟಿಗೆ ಬಿಟ್ಟು ಕೆಲ್ಸ ಕೊಟ್ರಿ. ಇದು ಕಾಂಪ್ರಮೈಸ್ ಪಾಲಿಟಿಕ್ಸ್ ಇಲ್ಲದ್ರೆ ಮತ್ತೇನಿದೆ ಸ್ವಾಮಿ? ಇನ್ನೆಷ್ಟು ದಿವಸ ನಡೆಯೋದು ನೀವು ರಾಜಕಾರಣ, ಹೊಂದಾಣಿಕೆ ರಾಜಕಾರಣ? ನೋಡಿ, ಎಲ್ಲಿವರೆಗೆ ಅವ್ರದ್ದು ನಡೀತಾ ಇದೆ ಅಲ್ಲಿವರೆಗೆ ಇದು ನಡ್ತಾ ಇದೆ. ಸರ್, ನಮ್ಮ ಜೊತೆಗೆ ತಾವು ಸಂದರ್ಶನಕ್ಕೆ ಒಪ್ಪಿಕೊಂಡದಕ್ಕಾಗಿ ಮೊದಲು ಧನ್ಯವಾದ. ಯಾಕಂತಂದರೆ ನಿಮ್ಮಂಥವ್ರು ಕಾಂಗ್ರೆಸ್ನಲ್ಲಿ ಸಿಗೋದು ಭಾಳ ವಿರಳ. ಏನು ನಿಮ್ಮ ಕಡೆ ಜ್ಞಾನ ಇದೆ ಅದು ಬೆಳಗಾವಿ ಜಿಲ್ಲೆ 18 ಶಾಸಕರಿಗಿಲ್ಲ, ಎಂ ಪಿಗಳಿಗಿಲ್ಲ, ಯಾರಿಗೂ ಇಲ್ಲ. ಅದರ ಲಾಭವನ್ನು ನಾವು ಸಾರ್ವಜನಿಕರಿಗೆ ಕೊಡಬೇಕಾಗ್ತದೆ. ಯಾರು ಬೆಳಗಾವಿ ಜಿಲ್ಲೆಯ ಇಂಚಿಂಚು ಮಾಹಿತಿಯನ್ನು ಪಡೆದಿದ್ದಾರೆ, ಅದನ್ನು ತಾವು ಈಗಾಗಲೇ ನನಗೆ 2 ಸಲ ಸಂದರ್ಶನ ಕೊಟ್ಟಿದ್ರಿ. ಅದರಲ್ಲಿ ಕೂಡ ಹೇಳಿದರೆ ಅದರ ಇತ್ತೀಚಲಾಗಿ ಬೆಳವಣಿಗೆಗಳು ಸಾಕಷ್ಟಿವೆ. ಈಗ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನಂತರ ಅನೇಕ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಸ್ಮಾರ್ಟ್ ಸಿಟಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಹೀಗಾಗಿ ನೀವು 2 ಸಲ ಶಾಸಕರು ಆಗಿದ್ದೀರಿ ಸರ್ ಕಾಂಗ್ರೆಸ್ಸಿಂದ. ಆದರೆ ಇತ್ತೀಚಲಾಗಿ ಕಾಂಗ್ರೆಸ್ಸಿನವರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ನೀವು ಹೇಳಬೇಕು, ಹೇಳಿ ಸರ್. ಮೊದಲನೇದಾಗಿ ತಮ್ಮ ವಾಹಿನಿಗೆ ಸಂಪಾದಕರಾದಂಥ ಸದಾನಂದ ಭಾಮನೆಯವರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವಾಗಿ ಬಂದು ಬೆಳಗಾವಿ ಜನರ ಒಂದು ಅನಿಸಿಕೆಯನ್ನು ಅಥವಾ ಬೆಳಗಾವಿ ಜನರ ಒಂದು ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇವತ್ತು ಕಾಂಗ್ರೆಸ್ ನನಗೆ ಅಲ್ಲಿ ಗಳಿತಿದ್ದಾರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಎಲ್ಲಿದೆ, ಎಲ್ಲಿ ಉಳಿದಿದೆ ಅನ್ನೋದು ಅದು ವಿಚಾರ ಮಾಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸು ಕೇವಲ ಕೆಲವೊಂದು ಜನರ ಹಿಡಿತದಲ್ಲಿ ಉಳಿದಿದೆ ಅಂದರೆ ತಪ್ಪಾಗಲಿಲ್ಲ. ನಾನು ಅಗದಿ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಇನ್ನೂವರೆಗೆ ಕಾಂಗ್ರೆಸ್ಸಿನವನೇ. ಮೊದಲು ಕಾಂಗ್ರೆಸ್ ಇದ್ದೆ, ಆದರೆ ಕಾಂಗ್ರೆಸ್ನವರು ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಹೊರಗೆ ಬಂದೆ. ಆದರೂ ಮತ್ತು ಕಾಂಗ್ರೆಸ್, ಯಾಕಂದರೆ ಕಾಂಗ್ರೆಸ್ ಬಿಟ್ಟು ನಮಗೆ ಮತ್ತೊಂದು ಆ ಪ್ರಿನ್ಸಿಪಲ್ಗಳು ಹಿಡಿಸ್ತಾ ಇರಲಿದ್ದರಿಂದ ಅದಕ್ಕೆ ನಾನು ಕಾಂಗ್ರೆಸ್ನಲ್ಲಿ ಉಳಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಆದರೂ ನೋಡು, ನೀವು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ಸನ್ನು ಬದಲು ಮಾಡಿದ್ರಲ್ಲ, ಇಷ್ಟು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಇದ್ದೇವೆ ಅಂತೇಳಿ. ಆ ಕಾಂಗ್ರೆಸ್ಸಿನ ನಿಯಮಗಳನ್ನು ಉಲ್ಲಂಘಿಸಿ ಮತ್ತೊಮ್ಮೆ ಒಂದು ಪಕ್ಷಕ್ಕೆ ಬಂದು ಅಲ್ಲಿ ನಿಂತಿರಲ್ಲ. ಅದನ್ನೂ ಹೇಳ್ತಾ ಇದ್ದೀನಿ. ನಾನು ಯಾಕೆ ನಿಂತೆ? ಎಲ್ಲಾದರೂ ಈ ದೇಶದಲ್ಲಿ ಒಂದು ಉದಾಹರಣೆ ಕೊಡಿ. 2 ಸಲ MLA ಆದವ ಬೆಳಗಾವಿ ನಗರದ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ನನ್ನಂಥವನಿಗೆ ಸಮಿತಿ ಸೋಲಿಸಿ ಪ್ರಥಮವಾಗಿ ನೀವು ಕನ್ನಡಿಗರ ಆಯ್ಕೆ ಆದೆ. ಅದಕ್ಕಿಂತ ಮುಂಚೆ 1956ರಿಂದ ನಾನು ಆರಿಸಿ ಬರುವವರೆಗೆ ಯಾರೂ ಆರಿಸಿ ಬಂದಿರಲಿಲ್ಲ. ಹೌದು. ನಾನು ಬಂದ ನಂತರ 2 ಸಲ ನಾನು MES ಸೋಲಿಸಿದ ನಂತರ, ರೀಕಾನ್ಸ್ಟಿಟ್ಯೂಷನ್ ಆದ ನಂತರ, ವಿಧಾನಸಭೆಗಳ ವಿಂಗಡಗಳು ಆದ ನಂತರ ನಿಮಗೆ ನೆನಪಾಯ್ತಾ ಅವಳದಾಗ ಈ ಪಕ್ಷಗಳಿಗೆ? ಅದಕ್ಕಿಂತ ಮುಂಚೆ ಯಾಕೆ ನೀವು ವಿಚಾರ ಮಾಡಲಿಲ್ಲ ಇದನ್ನು? ನೀವು ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾನು ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದಿದ್ದರೆ ನೀವು ಮಾತಾಡ್ಬೋದಾಗಿತ್ತು. ನಾನು ಸಿಟ್ಟಿಂಗ್ MLA ಇರುವಾಗ ನನ್ನ ಟಿಕೆಟ್ ಕಟ್ ಮಾಡಿ ನೀವು ಬೇರೆದವ್ರಿಗೆ ಕೊಡ್ತಾ ಇದ್ರು ಅಂದರೆ ಇದು ಯಾರು ನ್ಯಾಯ? ಅಲ್ಲ, ಟಿಕೆಟ್ ಯಾರು ತಪ್ಪಿಸಿದ್ರು ಅದನ್ನು ಸ್ಪಷ್ಟವಾಗಿ ಹೇಳ್ರಲ್ಲ. ಟಿಕೆಟ್ ತಪ್ಪಿಸಿದವರೇ ಕಾಂಗ್ರೆಸ್ನವರು. ಅದೇ ಕಾಂಗ್ರೆಸ್ನಲ್ಲಿ ಇರುವಂಥ ಹಿರಿಯರು ಯಾರು ಈ ಜಿಲ್ಲೆಯಲ್ಲಿ ಇರುವಂಥ ಹಿರಿಯರು, ರೈಟ್ ಫ್ರಮ್ VS ಕೌಜಲ್ಗೆ ಹಿಡ್ಕೊಂಡು ಇಲ್ಲಿವರೆಗೆ ನಾನು DB ಇನಾಮದಾರ್ ಹೆಸರು ತಗೋತೀನಿ, VS ಕೌಜಲ್ ಕೋರೆ ಸಾಹೇಬ್ರು ತಗೋತೀನಿ. ಯಾರು ಬೇಕ್ರಿ ಸರ್ ನಮಗೆ? ಎಲ್ಲರೂ ಕೂಡಿ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಆರಿಸಿ ಬರೋರಿಗೆ ಅದಕ್ಕಿಂತ ಮುಂಚೆ ಯಾರೂ ಆರಿಸಿ ಬಂದಿರಲಿಲ್ಲ. ಮತ್ತು ಇಲ್ಲಿಯ ಕಾಂಗ್ರೆಸ್ ಜನರಿಗೆ
ಎಂದೆಂದೂ ಇಲ್ಲಿ ಬೆಳಗಾವದಿಂದ ಯಾರೂ ಆರಿಸಿ ಬರಬಾರ್ದು ಅನ್ನೋದೇ ಅವ್ರದ್ದು ಉದ್ದೇಶ ಇತ್ತು. ಇದು ಕೇವಲ ಕಾಂಗ್ರೆಸ್ದವ್ರದ್ದಲ್ಲ, ಆಗಿನ MP ಆದಂಥ ಸಿದ್ನಾಳ್ ಅವ್ರದ್ದು ಇದೇ ಉದ್ದೇಶ ಇತ್ತು. ಯಾಕಂದರೆ MESಗೆ ಸಪೋರ್ಟ್ ಇರಲಿ, ಅವರೇ ಬರಬೇಕು, ನಾವು ಮಾತ್ರ ಜಿಲ್ಲಾ ಮಂತ್ರಿಗಳಾಗಬೇಕು, ಬೆಳಗಾವಿ ನಗರದ ಉಸ್ತುವಾರಿಗಳಾಗಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡ್ರು. ಇನ್ನು ನಾನು 2 ಸಲ ಆರಿಸಿ ಬಂದ ನಂತರ ಅವರಿಗೆ ಭಾಳ ತ್ರಾಸಾಯಿತು. ಆ ಉದ್ದೇಶದಿಂದ ನನ್ನ ಟಿಕೆಟ್ ಹಾರಿಸಿದ ನಂತರ ಇವ್ರಿಗೆ ಸಮಾಧಾನ ಆಯಿತು. ಮತ್ತೇನು ಬೇಕು ಹೇಳಿ? ಅಲ್ಲ, ಅವ್ರು ಮತ್ತೆ ಕಾಂಗ್ರೆಸ್ ಅವ್ರನ್ನ ಆರಿಸಿ ಬಂದ್ರಲ್ಲ ಮುಂದಿನ ಸಲ. ಕಾಂಗ್ರೆಸ್ ಆರಿಸಿ ಬಂದರು. ಕಾನ್ಸ್ಟಿಟ್ಯೂಷನ್ ಆದ ನಂತರ, ಕಾನ್ಸ್ಟಿಟ್ಯೂಷನ್ಗಳು ವಿಂಗಡಣೆ ಆದ ನಂತರ, ಅದಕ್ಕಿಂತ ಮುಂಚೆ ನಾನಾ ಅನ್ನಂಥವ್ರು ರಾಮಬಾಬು ಪೋದ್ದಾರ್, ಕೋಮಲನ ದೊಡ್ಡನವರ್, ಶೋಭಾ ಹೆರ್ವಾಡ್ಕರ್, ಅನಿಲ್ ಪೋದ್ದಾರ್ ಅಂತ ಅನೇಕ ಜನರು 17 ಸಲ, ಶಿವಾಜಿರಾವ್ ಕಾಕತ್ಕರ್, ಇವರು ಎಲ್ಲರೂ ಸಮಿತಿಯವ್ರದ್ದು ನಿಂತು ನೋಡ್ರಿ, ಯಾರೂ ಆರಿಸಿ ಬರಲಿಲ್ಲ. ಖರೆ ನಾನು ಆರಿಸಿ ತೊಗೊಂಡು ಬಂದಿಲ್ಲ, ಒಮ್ಮೆಲ್ಲ 2 ಸಲ ಆರಿಸಿ ಅವ್ರನ್ನ ಕೆಡವಿ ನಾನು ಆರಿಸಿ ಬಂದ ನಂತರ ಮತ್ತೇನು ನಿಮಗೇನು ಏನು ಪ್ರಾಬ್ಲಮ್ ಇತ್ತು ಸರ್ ನನ್ನಿಂದ? ಯಾಕಂದರೆ ಇನ್ನು 3ನೇ ಸಲ ಅದು ಬಂದರೆ ಇವೆಲ್ಲೇ ಮಿನಿಸ್ಟರ್ ಆಗಿ ಜಿಲ್ಲಾ ಮಂತ್ರಿ ಆದ್ರೆ ನಮ್ದೇನು ಅಂತ ತಿಳ್ಕೊಂಡು, ಅದೇ ಒಂದು ದುರ್ದೇಶ ಇಟ್ಕೊಂಡು ಇದನ್ನು ಮಾಡಿದವರು ಯಾರು? BJP ಅವರು ಅಲ್ಲ ಸರ್. ಇದನ್ನು ಮಾಡಿದವ್ರನ್ನೇ ನಮ್ಮ ಕಾಂಗ್ರೆಸ್ ಜನರು, ನಮ್ಮ ಹಿರಿಯ ಮುಖಂಡರು. ಏನು ಮಾಡ್ತೀರಿ ಸರ್? ಈಗಿನ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ, ಈಗ ಯಾಕೆ ನಿಮ್ಮನ್ನು ದೂರ ತಳ್ತಾ ಇದ್ದಾರೆ? ಕಾರಣ ಇದ್ರ ಹಿಂದೆ ಕಾರಣ ಏನು? ಅವಾಗ ಆಯ್ತು, ಈಗಲೂ ಅದೇ ಪರಿಸ್ಥಿತಿ ಇದೆ. ಇದೇ ಪರಿಸ್ಥಿತಿ ಕಾಂಗ್ರೆಸ್ ಮೈಂಡೆಡ್ ಜನನೂ ಇದ್ದಾರೆ. ಹಾಗೇನು ಅವರಿದ್ರು, ಈಗ ಕೆಲವೊಂದು ಜನ ಇದ್ದಾರೆ. ಇವ್ರು ಯಾಕೆ ನಿಮ್ಮನ್ನು ದೂರ ತಳ್ತಾ ಇದ್ದಾರೆ? ಮತ್ತೇನಾದರೂ ರಮೇಶ್ ಕುರ್ಚಿಯವ್ರು ಬಂದರೆ ನಮ್ಮ ಸ್ಥಾನ ಮತ್ತು ಭದ್ರ ಆಗೋದಿಲ್ಲ, ಅಭದ್ರ ಆಗ್ತೈತೆ ಅಂತೇಳಿ. ಇಲ್ಲಿ ಯಾರು ಅದಾರ್ರಿ ಈ ಜಿಲ್ಲೆದಾಗ ಇವತ್ತು? ಏನು ಸೀನಿಯರ್ ಇದ್ದಾರೆ ನನಗಿಂತ ಭಾಳ ದೊಡ್ಡ ಸೀನಿಯರ್ ಅಂದ್ರೆ ಪ್ರಕಾಶ್ ಹುಕ್ಕೇರಿ, ವೀರಕುಮಾರ್ ಪಾಟೀಲ್, ಶ್ಯಾಮ್ ಘಾಟ್ಗೆ. ವೀರಕುಮಾರ್ ಶ್ಯಾಮ್ ಘಾಟ್ಗೆ ಅಂತೂ ಅವ್ರು ಬೆನ್ನಂದೇ ತಿರುಗಾಡ್ತಾರೆ. ನಮಗದು ಸರಿಯಲ್ಲ. ನನಗಂತೂ ಆ ಪ್ರಿನ್ಸಿಪಲ್ ನಾನು ದಾಟಿ ಹೋಗಿದ್ದೀನಿ. ನನಗೆ ಅದು ಏನು ಸಿಗಲಿಲ್ಲದ್ರ ಹೊರತಾಗಿತ್ತು ನಾನು ಯಾರು ಹಿಂದೆ ಓಡಾಡೋವಲ್ಲ. ಆಯ್ತು ರೀ, ನೀವು ಹಂಗಂತೀರಿ. ಆದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆಯಿಂದ ಅವ್ರು ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರಲ್ಲ, ನೀವು ಅವ್ರು ಬಾ ಅಂದರು, ನೀವು ಹೋದ್ರಲ್ಲ. ಅದನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಯಾರು ನೋಡಿ ಕಾಂಗ್ರೆಸ್ನವರು ಈ ಸತೀಶ್ ಜಾರಕಿಹೊಳಿ ಕೆಲಸ ಅಲ್ಲ. ಯಾವುದೇ MLA MP ಗಳು ಯಾರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಅವ್ರನ್ನ ತಗೋಬೇಕಾದ್ರೆ ಒಂದು ಡಿಸಿಪ್ಲಿನ್ ಕಮಿಟಿ ಅಂತಿದೆ. ಇಲ್ಲಿ ಅಲಂ ವೀರಭದ್ರಪ್ಪನವರು ಅದಕ್ಕೆ ಚೇರ್ಮನ್ರಿದ್ದಾರೆ. ಅಲ್ಲಿ ನಾವು ಅಪ್ಲಿಕೇಶನ್ ಕೊಡ್ತೇವೆ. ಇಲ್ಲಿ ಈ KPCC ಅಧ್ಯಕ್ಷರಿಗೂ ಅಧಿಕಾರ ಇಲ್ಲ, ಯಾರನ್ನೂ ತಗೋದು ಡೈರೆಕ್ಟ್ ಇಲ್ಲ. ಅದು ಆ ಕಮಿಟಿದವ್ರ ರಿಪೋರ್ಟು ಅಲ್ಲಿ AICCಗೆ ಹೋಗ್ತಿದೆ. AICCದಾಗ ಅದನ್ನು ರೆಕಮೆಂಡ್ ಮಾಡಿದ ನಂತರನೇ ನಮ್ಗೆ ತಗೋತಾರೆ. ಇದು ಯಾರು ಸತೀಶ್ ಜಾರಕಿಹೊಳಿ ತೊಗೊಂಡಿದ್ದು ಅಲ್ಲ. ನಾನು ಕೇಳ್ತಾ ಇದ್ದೇನೆ, ಅದನ್ನೇ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ. ಇವರು ಯಾವ ವೇಳೆದಾಗ ಲೋಕಸಭಾ ಇಲೆಕ್ಷನ್ಗೆ ಇವರೇ ಸ್ವಂತ ನಿಂತಿರುವಾಗ ಅವಾಗ ಇವ್ರಿಗೆ ತಗೋಕ್ಕಾಗಲಿಲ್ವ ನನಗೆ? ಅದಕ್ಕಿಂತ 3 ತಿಂಗಳ ಮುಂಚೆನೇ ಹೇಳ್ತಾ ಇದ್ದೇನಲ್ಲ, ಲೋಕಸಭಾಕ್ಕೆ ನಿಂತಿದ್ರಲ್ಲ ಇವರು, ಅವಾಗ ಯಾಕೆ ತಗೋಲಿಲ್ಲ? ಆಮೇಲೆ ಯಾಕೆ ಇವ್ರು ನಾನು ತಗೊಂಡೆ ಅಂತ ಹೇಳ್ತಾ ಇದ್ದಾರೆ? ಆಯಿತು, ಇನ್ನು ನಾನು ಒಳಗೆ ಬರ್ತೇನೆ. ಅದು ಆಮೇಲೆ ರೆಕಮೆಂಡ್ ಆಗಿ ಬಂದ ನಂತರ DK ಶಿವಕುಮಾರ್ ಕಡೆ ಆ ಫೈಲ್ ಬಂತು. DK ಶಿವಕುಮಾರ್ ರೆಕಮೆಂಡ್ ಮಾಡಿದರು. ಅದನ್ನು ಇನ್ನು ಈಗ ಆರ್ಡ್ರ್ ಆಗೋದೈತೆ ಅಂತ ಕೂಡಲೇ ಆರ್ಡ್ರ್ ತೊಗೊಂಡು ಬಂದು ಇವ್ರು ನನ್ನ ಕೈ ಕೊಟ್ಟರು. ಇಷ್ಟೇ ಕೆಲಸ. ಆದರೂ ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟು ಜ್ಞಾನವನ್ನು ಹೊಂದಿದ್ದರೂ ಕೂಡ, ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನೋದು ನಿಮಗೆ ಎಲ್ಲ ಗೊತ್ತಿದ್ರು ಕೂಡ ನಿಮ್ಮನ್ನು ಯಾಕೆ ಇನ್ನೂ ಕೂಡ ಪರಿಗಣಿಸ್ತಾ ಇಲ್ಲ? MLC ಮಾಡ್ಬೋದಿತ್ತು, ಸಾಕಷ್ಟು ಅವಕಾಶ ಇದೆ ಸರ್. ನೋಡಿ, 4 ತಿಂಗಳ ನಂತರ MLC ಎಲೆಕ್ಷನ್ ಖಾಲಿ ಜನ ನಂಬರ್ ಹಚ್ಚಿದ್ದಾರೆ. ಆ ಜಾಗಕ್ಕೆ ನಿಮ್ಮನ್ನ ಯಾಕೆ ತಗೋಬಾರಂತ ನಾವು ನೋಡಿ ಸದಾನಂದ ಹಿತದೃಷ್ಟಿಯಿಂದ ಕೇಳತ್ತೀವ್ರಿ. ಸದಾನಂದ ಬಾಮ್ನೆಯವರೇ, ನಾನು ಒಂದೇ ಹೇಳ ಬಯಸ್ತೇನೆ. ನಾನು ಮೊನ್ನಿನ ಒಂದು ಬಂದಿದ್ದರು ಇಂಟರ್ವ್ಯೂದಲ್ಲಿ, ಆವಾಗನೇ ಹೇಳಿದ್ದೆ, ನಾನು ಹಿಂದಿನ ಬಾಗಿಲಿಂದ ಹೋಗೋವಲ್ಲ. ಏನಿದ್ರೂ ನಾನು ಜನಪ್ರತಿನಿಧಿಯಾಗಿ ಜನರಿಂದ ನಾನು ಆರಿಸಿಕೊಟ್ರೆ ಮಾತ್ರ ನಾನು ಹೋಗೋ. ಅಂದರೆ ಈಗ ನೀವು ಉತ್ತರ ಅಥವಾ ದಕ್ಷಿಣಕ್ಕೆ ಕೊಟ್ಟರೆ, ಪಕ್ಷದವ್ರು ಕೊಟ್ಟರೆ ಹೋಗ್ತಾರೆ, ನಿಲ್ತೀರಿ? ನಾನು ಇದು ನಿಂದಿರೋದು ಬಿಡೋದು ಆಮೇಲೆ ಮಾತು.
ಅವ್ರು ಕೊಡ್ತೇನೆ, ಅದು ಕೊಡೋದು ಪ್ರಶ್ನೆ ಇಲ್ರಿ. ವ್ಯಾಪಾರ ಮಾಡೋಕೆ ನನ್ನ ಕಡೆ ಹಣ ಇಲ್ಲ ಸರ್. ವ್ಯಾಪಾರ ಯಾರು ಮಾಡ್ತಾರೆ ಏನು ನಿಮ್ಗೆ ಅನಿಸ್ತಿದೆ? ಲೋಕಸಭಾ ಇಲೆಕ್ಷನ್ದಲ್ಲಿ ಸಾಧನ್ ಅವ್ರದ್ದು ಹಾಗೆ ಹೋಯ್ತು, ಅವ್ರಿಗೆ ಸೀಟು ಹೆಂಗೆ ಬಂತ್ರಿ? ಯಾವಾಗಿದ್ರು ಅವ್ರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಮತ್ತೆ ಅವ್ರಿಗೆ ಹೆಂಗೆ ಸೀಟ್ ಸಿಕ್ತು? ದುಡ್ಡು ಕೊಟ್ಟ ಸೀಟ್ ಪಡೆದ. ಯಾರು ತಗೊಂಡ್ರು ದುಡ್ಡು? ಇಲ್ಲ, ಜಿಲ್ಲಾ ನಾಯಕರು. ಅದು ನನಗೆ ಅದು ನಾನು ಕೇಳ್ತೇನೆ, ನೀವು ಅದನ್ನು ತಗೊಳ್ಳಿ. ಈಗ ನನಗೂ ಅವಾಗ ಅಂದರು, ನೀವು ಇಷ್ಟು ಕೊಟ್ಟರೆ ನೀವು ಆರಿಸಿ ನಿಮಗೂ ಟಿಕೆಟ್ ಕೊಡ್ತೇವಂದರು. ನನ್ನ ಕಡೆ ಎಲ್ಲಿ ಹಣ ಸರ್ ಅಷ್ಟು ಅಂತಂದೆ, ಬಿಟ್ಟರು. ಮತ್ತು 2 ಸಲ MLA ಆಗಿದ್ರಲ್ಲ, ನೀವು ಮಾಡ್ಕೊಳ್ಳಿಲ್ಲ ದುಡ್ಡು? 2 ಸಲ MLA ಇದ್ರಲ್ಲ ಸರ್. ನಾನು ಮಾಡ್ಕೊಂಡಿದ್ರೆ ಬೆಳಗಾವಿ ಜನರು ಇವತ್ತು ನನ್ನ ನೆನಪು ತೆಗಿತಿರಲಿಲ್ಲ. ನಾನು ಆ ದೃಷ್ಟಿಯಿಂದ ಅದನ್ನು ವಿಚಾರ ಮಾಡಿದರೆ ಬಾಮ್ನೆಯವರೇ ಸ್ವತಃ ನೀವು ಇಲ್ಲಿ ಬರ್ತಾ ಇರಲಿಲ್ಲ. ಒಂದು ನೆನಪು ಮಾಡ್ತೀನಿ, ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೆ. ನಿಮ್ಮದೇ ಪೇಪರ್ನಲ್ಲಿ ಆವಳೆದಾಗ ಒಂದು ನೀವೇ ಲೇಖ ಬರೆದಿದ್ರೆ, ರಮೇಶ್ ಕುರ್ಚಿಯವ್ರು ಹೀಗೆ ಮಾಡಿದ್ದಾರೆ, ಸುಧಾರಿಸ್ಕೊಂಡು ನಾವು ಏನು ತಪ್ಪು ಮಾಡೀವಿ ಸುಧಾರಿಸ್ಕೊಂಡು. ಹಾಗೆ ಉಳ್ದಿಲ್ಲರಿ ಇವತ್ತಿನ ಜನ. ನೀವು ಬೇಕಾದಷ್ಟು ಬರೀರಿ, ನೀವು ಬೇಕಾದಷ್ಟು ಮಾತಾಡ್ರಿ, ಅವ್ರು ತಮ್ಮದು ಅವ್ರು ಆನಿಗತೆ ಅವ್ರು ಹಾಗೆ ಸ್ಟೇಟೇ ಹೋಗೋರು, ಹಿಂಗೆ ಅದನ್ನು ನೋಡೋರು ಅಲ್ಲ. ಈಗ ನೀವು ಬೆಳಗಾವದಲ್ಲಿದ್ದೀರೋ ಅಥವಾ ಪುನಾದಲ್ಲಿರೋ ಅಂತ 90% ಜನ ಪುನಾದಲ್ಲಿರೋ ಅಂತಾರೆ. 10% ಜನರಿಗೆ ಅಷ್ಟೇ ಗೊತ್ತೇ ಸರ್. ಸರ್ ನಾನು ನೋಡಿ ಬೆಳಗಾವಿದಲ್ಲೇ ಇದ್ದೀನಿ. ಎಲ್ಲಿ ಅಡ್ರೆಸ್ ಹೇಳಲ್ಲ, ಎಲ್ಲಿದ್ದೀರಿ? ಕುವೆಂಪು ನಗರದಲ್ಲಿ. ಹೌದಲ್ಲ. ನಾನು 3 ವರ್ಷ ಮಾತ್ರ 2013ರಿಂದ 2010ರಿಂದ 14ನೇ ವರ್ಷವರೆಗೆ ನಾನು ಹೊರಗಿದ್ದೆ. ನನ್ನ ಮಗ, ಸೊಸಿ, ಮಗಳು ಅವರೆಲ್ಲ ಡಾಕ್ಟರ್ಸ್ ಇದ್ದಾರೆ. ಅವ್ರ ದೃಷ್ಟಿಯಿಂದ ನಾನು ಹೊರಗಿದ್ದೆ. ಮತ್ತು ಅವ್ರದ್ದು ಒಂದು ಮನಸ್ಸಿತ್ತು, ನನ್ನ ಮಗ ರಾಜಕಾರಣದಾಗಿಲ್ಲ, ನನ್ನ ಮಗ ಅಥವಾ ಸೊಸಿ ಯಾರು ಇದ್ರಾಗ ಇಂಟ್ರೆಸ್ಟ್ ಇರೋದಿಲ್ಲ, ಅವ್ರು ನಿಮ್ಮ ರಾಜಕಾರಣ ಬೇಡ ಅಂತಾರೆ. ಅದಕ್ಕೆ ನಾನು ಕರ್ಕೊಂಡು ಹೋದ್ರು. ಆದ್ರೆ ಈಗಿನ ರಾಜಕಾರಣಿಗಳು ತಮ್ಮ ಮನ್ಯಾಗ ಮಗನ ಬೇಕು, ತಮ್ಮ ಸೊಸಿನೇ ಬೇಕು, ತಮ್ಮ ತಮ್ಮನೇ ಬೇಕು, ಅಣ್ಣನೇ ಬೇಕಂತೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಮಾಡತ್ತಾರ. ಎಲ್ಲರಿಗೂ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಕೇಳ್ರಿ, ಮೊದಲ ನಮ್ಮ ಪ್ರಶ್ನೆ ಈಗ ಮಾಡತ್ತಾರ, ಹೌದಾ? ಅದೇ ರೀತಿ ನೀವು ಮುಂದುವರಿಸಲಿಲ್ಲ. ಒಳ್ಳೆಯದು. ಪಕ್ಷದ ಸೇವೆಗಾಗಿ ಇನ್ನೊಂದು ಕುರ್ಚಿ ಹತ್ತಲಿ ಅಂತ ಬಿಟ್ಟುಕೊಟ್ರಿ. ಆದರೆ ಬಿಟ್ಟು ಕೊಡುವಂಥ ಮನಸ್ಥಿತಿ ಇಲ್ಲಲ್ಲ. ಹೀಗಾಗಿ ನೀವೇನು ಸ್ಟಾರ್ಟಿಂಗ್ ಹೇಳಿದ್ರಿ, ಕೆಲವು ರಾಜಕಾರಣಿ ಹಿಡಿತದಲ್ಲಿ ಕಾಂಗ್ರೆಸ್ ಕಪಿಮುಷ್ಟಿಯಲ್ಲಿದೆ. ಪ್ರತಿ ಜಿಲ್ಲೆಯಲ್ಲಿ ಇಂಥವ್ರು 4-5 ಮಂದಿ ಇದ್ದಾರೆ. ಈ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಬೇಕಾದ್ರೆ ನೀವೇನಾದರೂ ತಂತ್ರಗಾರಿಕೆನ ಅಥವಾ ಸೂತ್ರಗಳನ್ನು ಅಥವಾ ಪರಿಹಾರವನ್ನು ನೀವು AICC ಅಥವಾ KPCC ಯಾಕೆ ತಿಳಿಸ್ತಾ ಇಲ್ಲ? ಎಲ್ಲಿದ್ರಿ AICC, ಎಲ್ಲಿದ್ರಿ KPCC? ನಾನು ಅದನ್ನೇ ಕೇಳ್ತಾನೆ ನಿಮಗೆ. ನಾನು ಕಾಂಗ್ರೆಸ್ನಲ್ಲಿದ್ದವನು. ಆ ಒಳ್ಳೆದಾಗ ಇಲ್ಲಿ ರಾಜ್ಯದಲ್ಲಿ ಒಬ್ಬೇ ಯಾವ MLA, ಒಬ್ಬೇ ಯಾವ ಕಾರ್ಯಕರ್ತ ಏನೂ ಮಾತಾಡಿದ್ರು ಅದು ಅಲ್ಲಿದ ಡಿಸಿಪ್ಲಿನ್ ಆ್ಯಕ್ಷನ್ ಆಗ್ತಿತ್ತು. ಈಗೆಲ್ಲಿದ್ದೀರಿ? ಇಲ್ಲೇ ಬೆಳಗ್ಗೆ ಎದ್ದುಕೊಳ್ಳೆ ನಾನು ಮುಖ್ಯಮಂತ್ರಿ, ಬೆಳಗ್ಗೆ ಎದ್ದುಕೊಳ್ಳೆ ನಾನು KPCC ಅಧ್ಯಕ್ಷ, ನನಗೆ ಮಿನಿಸ್ಟರ್ ಬೇಕು, ನಿನಗೆ ಮಿನಿಸ್ಟರ್ ಬೇಕು. ಇದನ್ನು ಮಾತಾಡಿಕೊಡೋರು ಯಾರ್ರೀ ಅವರು? ಇದನ್ನು ಮಾತಾಡಲಿಕ್ಕೆ ಇವ್ರಿಗೆ ನೈತಿಕ ಅಧಿಕಾರ ಏನಿದೆ? ಯಾವ MLAಗೆ? ನಾನು ಪೇರೇಡದಲ್ಲಿ ಜನಾರ್ದನ್ ಪೂಜಾರಿ ಅವರು ಅಧ್ಯಕ್ಷರಿದ್ದರು. ಇಂಥದ್ದು ಮಾತಾಡೋಕ್ಕೆ ಕೊಡ್ತಿರಲಿಲ್ಲ ಸ್ವಾಮಿ. ಪ್ರತಿಯೊಂದು MLAದ್ದು ಅವರು ಏನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಮಂತ್ಲಿ ರಿಪೋರ್ಟ್ ತೊಗೋತಿದ್ರು. ಇವತ್ತು ಯಾರು ತೊಗೋತಾರ್ರಿ? ಇವ್ರು ಕೊಟ್ಟಿದ್ದ ರಿಪೋರ್ಟಲ್ಲಿ ಅಲ್ಲ, ಶಿಸ್ತು ಪಾಲನಾ ಉಲ್ಲಂಘನೆ ಆಗ್ತಾ ಇದಾರಲ್ಲ, ಅದನ್ನು KPCC ಅವ್ರು ಯಾಕೆ ನೋಡ್ತಾ ಇಲ್ಲ ಅಂತಾರೆ? ಯಾರು ನೋಡ್ತಾ ಇಲ್ಲ, ಎಲ್ಲರೂ ತಮ್ಮ ಸ್ವಾರ್ಥ ನೋಡ್ತಾ ಇದ್ದಾರೆ. ಇಷ್ಟೇ ಹೇಳ್ತಾ ಇದ್ದೆ. ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಫ್ಯಾಮಿಲಿ ಪಾಲಿಟಿಕ್ಸು. ನಮ್ಮನೆ ಅಂತಂತೂ ಯಾರಂತೂ ಪಾಲಿಟಿಕ್ಸ್ನಾಗಿಲ್ಲ, ಅಥವಾ ನನ್ನ ಪೂರ್ವಜರು ಯಾರು ಪಾಲಿಟಿಕ್ಸ್ನಾಗಿರಲಿಲ್ಲ. ನಾನು ಸ್ವಂತ ಬಂದೆ, ನಾನು ಪಾಲಿಟಿಕ್ಸ್ನಿಂದ ಬಿಟ್ಟರೆ ನಂತರ ನಮ್ಮ ಮನೆಯಲ್ಲಿ ಯಾರೂ ಇರೋದು ಸಾಧ್ಯ ಇಲ್ಲ. ಇನ್ನು ಉಳಿತು ಈ ರಾಜ್ಯದ್ದು, ಈ ದೇಶದ ಪಾಲಿಟಿಕ್ಸ್ ಬಗ್ಗೆ ನೀವೇನು ಕೇಳ್ತಾರಲ್ಲ, ಇವತ್ತೆಲ್ಲಿ ಉಳಿದಿದ್ರೆ ಬೆಳಗಾವಿ ಜಿಲ್ಲೆದಾಗೂ ಎಲ್ಲ ಫ್ಯಾಮಿಲಿ ಪಾಲಿಟಿಕ್ಸನ್ನು ಐತಲ್ಲ. ನಿಮ್ಮ ಕಡೆ ಹಣ ಇದೆ, ಬಾಮ್ನೆಯವರೇ ನಿಮ್ಮ ಕಡೆ ಹಣ ಇದ್ದರೆ ನಿಮ್ಗೆ ನಾಳೆ ಟಿಕೆಟ್ ಕೊಡ್ತೇನಂತ ಅವರೇ ಹೇಳ್ತಾರಲ್ಲ. ಯಾವ ಕಡೆ ಹಣ ಇದೆ, ಯಾವ ಕಾರ್ಯಕರ್ತನ ಕಡೆ ಹಣ ಇದೆ ಅಂತ ಅವರೇ ಕೇಳ್ತಾ ಇದ್ದಾರಲ್ಲ. ನಮ್ಮ ಕಡೆ ಇಲ್ಲ ಸರ್.
ಅದಕ್ಕೆ ನಮ್ಗೆ ಟಿಕೆಟ್ ಸಿಗೋದಿಲ್ಲ. ಅಂದ್ರೆ ಕಾಂಗ್ರೆಸ್ನಲ್ಲಿ ತತ್ವ ಇನ್ನು ನೋಡಿ, ಇದನ್ನು ಕೇಳ್ಕೊತ ಬಂದು 20 ವರ್ಷ ಆಯ್ತು ಸರ್. ನಾನು ಯಾರ ಮನೆಯಲ್ಲಿ ಯಾರು ಹಿರಿಯರು ಇದ್ದಾರೆ, ಯಾವ ಪೊಲಿಟಿಷಿಯನ್ಸ್ ಇದ್ದಾರೆ, ಅವರು ಎಲ್ಲರೂ ಒಂದು ಮೇಜರ್ ಆದರು. ಇವ್ರೇನು ಮಾಡಿದಾರೋ, ಎಷ್ಟು ಮಂದಿ ಫ್ಯಾಮ್ಲಿಗಳು ಮೆಂಬರ್ ಅದಾರೋ ಅವ್ರ ಮೊಮ್ಮಕ್ಕಳು ಬಂದಾರೆ. ಇನ್ನು ಮತ್ತೊಬ್ರಿಗೆ ಏನು ಸಿಗ್ತಾವೆ ಸರ್? ನಿಮಗೆ ಮತ್ತೊಬ್ರಿಗೆ ಏನು ಕೊಡ್ತಿರ್ತಾವೆ? ಮತ್ತು ಈ ರೀತಿ ಜನ ನೋಡ್ತಾ ಇದ್ದಾರೆ, ಕುಟುಂಬ ರಾಜಕಾರಣ ತಿರಸ್ಕಾರ ಮಾಡಬೇಕಂತ ಹೊರಗೆ ಹೇಳ್ತಾ ಇದ್ದಾರೆ. ಆದರೆ ಕುಟುಂಬ ರಾಜಕಾರಣ ಹಿಡಿತಲ್ಲಿ ಪಕ್ಷಗಳಿವೆ. ಹಿಂಗಾದ್ರೆ ಜನರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಒಂದನೇದು. ಎರಡನೇದು, ಇದೇನು ಕುಟುಂಬ ರಾಜಕಾರಣ ಹೋದ ನಂತರ ಏನಾದರೂ ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಹೋಗ್ತಿತ್ತೋ ಇಲ್ರಿ? ಕುಟುಂಬ ರಾಜಕಾರಣದಂತೂ ಒಂದು ಭಾಗ ಆಯಿತು. ಈ ಕಾಂಗ್ರೆಸ್ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು? ಇಲ್ಲಿ ಶಿಸ್ತು ಅನ್ನೋದು ಯಾಕೆ ಉಳಿದಿಲ್ಲ? ನಾವು ಇರೋ ಮಟ್ಟ ಅಪ್ ಟು, ನಾನು ಹೇಳ್ತಾ ಇದ್ದೀನಿ, 2008 ಮಟ್ಟ ಎಲ್ಲ ಶಿಸ್ತಿತ್ತು. 8ರವರೆಗೆ ಯಾರು ಜನತಾದಳದಿಂದ ಹೇಗೆ ನೀವು ಒಳಗೆ ಎಂಟ್ರ್ ತೊಗೊಂಡ್ರಿ, ಇವತ್ತು ನೋಡ್ತಾ ಇದ್ದೀರಿ ಜಮೀರ್ ಅಹಮದ್, ಇವತ್ತು ನೋಡ್ತಾ ಇದ್ದೀರಿ ಸಿ ಎಮ್ನ ಆಪ್ತ ಕಾರ್ಯ ಯಾರು ಅವರು, ಅಬ್ದುಲ್ ಜಬ್ಬಾರ್, ಅವರು ಎಲ್ಲರನ್ನೂ ನೋಡ್ತಾ ಇದ್ದೀರಿ. ಇವರು ಇದು ಮಾಡೋದು ಹಿಂಗೆ ಯಾರಿಗಾರ ನೈತಿಕತೆ ಇತ್ತೇ ಮೊದಲು? ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ದ ಎಮ್ ಎಲ್ ಎಗಳನ್ನ ಕೆಡಿದವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಈ ಕಡೆ ಇರ್ತಾರೆ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಕೆಡುತ್ತಾರೆ. ಅದಕ್ಕೆ ಒಂದೇ ಉದಾಹರಣೆ ಕೊಡ್ತೇನೆ ಸ್ವಾಮಿ. ಮೊನ್ನೆ ಆದಂಥ ವಿಧಾನಸಭಾ ಇಲೆಕ್ಷನ್ ಲಾಸ್ಟು, ಬೆಳಗಾವಿ ಕಾಂಗ್ರೆಸ್ದು ಉಸ್ತುವಾರಿ ಸಚಿವರು ಎಲ್ಲ ಕಾಂಗ್ರೆಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಡೈರೆಕ್ಟ್ ಅವ್ರು ಕೊಡಲಿಲ್ಲ, ಅವ್ರ ಚೀಲಗಳಿದ್ದಂಥ ಇಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇದ್ದಂಥ ಯಾವ್ಯಾವ ಕುಂತಾರಲ್ರಿ, ಅವರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ನೀವು ರಮಾಕಾಂತ್ ಕುಂಡೂಸರವ್ರಿಗೆ ಮತ ಕೊಡಬೇಕು ದಕ್ಷಿಣ ಭಾಗಕ್ಕೆ. ಕಾಂಗ್ರೆಸ್ಸಿಗೆ ಬೇಡ. ಕಾಂಗ್ರೆಸ್ ಇದ್ದಾರಲ್ರಿ, ಕ್ಯಾಂಡಿಡೇಟ್ ಇದ್ದಾರಲ್ಲ, ಆಕೆ ಮೇಡಮ್ ಯಾರು ವೀಕ್ ಕ್ಯಾಂಡಿಡೇಟ್ ಹಾಕಿದ್ರಿ ಮುದ್ದಾಮ. ಅದಕ್ಕೆ ಯಾರು ಆ ಕೊಂಡಸ್ಕರು ಉಸ್ತುವಾರಿ ಸಚಿವ ಮನೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಅವ್ರ ಜೊತೆಗೆ ಊಟ ಮಾಡೋವನ್ನ ಅವನಿಗೆ ಕ್ಯಾಂಡಿಡೇಟ್ ಮಾಡಿದರು. ಅದು ಕ್ಯಾಂಡಿಡೇಟ್ ಮಾಡಬೇಕಾದ್ರೆ ಶ್ರೀರಾಮ್ ಸೇನಾ ಹಿಂದೂಸ್ತಾನ ಅನ್ನೋದಕ್ಕಿಂತ ಬೆಳಗಾವಿ ನಗರದ MESದ ಟಿಕೆಟ್ ಕೊಟ್ಟವ್ರೆ ನಮ್ಮವರೇ ಅಲ್ಲ. ಅದನ್ನು ಏನು ಇಂಥವ್ರನ್ನ ಸಿದ್ದರಾಮಯ್ಯ ಅವರಾಗಲಿ, DK ಶಿವಕುಮಾರ್ ಆಗಲಿ, ಯಾರ್ರೀ ಸಿದ್ದರಾಮಯ್ಯ? ಯಾರು ಎನ್ನೋದ್ರು ಇದು ಕಾಂಗ್ರೆಸ್ ಬೆಳೆಸಿದವರು, ಏನು ತಮ್ಮ ಗ್ರೂಪ್ ಬೆಳೆಸಿದವರು? ನೋಡ್ರಿ, ನಮ್ಮದೇ ಸಮಾಜದವರು ಎಂದೆಂದು ನಮ್ಮ ಸಮಾಜಕ್ಕೆ ಏನು ಮಾಡಿಲ್ಲ, ಮಾಡೋ ಸಾಧ್ಯವೂ ಇಲ್ಲ. ನಮ್ಮ ಸಮಾಜ ಜನರನ್ನ ಮೂಲಿ ಗುಂಪು ಮಾಡಿದವ್ರನ್ನೇ ಸಿದ್ದರಾಮಯ್ಯ ಅನ್ನೋದಕ್ಕೆ ನಾನು ಹಿಂಜರಿಯೋದಿಲ್ಲ. ನನಗೆ ಪಾರ್ಟಿದಿಂದ ತೆಗೆದ್ರು ಅಷ್ಟೇ, ಇಟ್ಟರು ಅಷ್ಟೇ. ಇನ್ನ ಕಾಂಗ್ರೆಸ್ ಆಗಿದ್ದಾರೆ ನೀವು? 100% ಇದ್ದೀನಿ. ಅದೇನು ಕಾಂಗ್ರೆಸ್ನೇ ಎಲ್ಲಿವರೆಗೆ ಅವ್ರು ತೆಗೆದಿಲ್ಲ ಅಲ್ಲಿವರೆಗೆ ಇದ್ದೇನೆ. ನಾನು ಮಾತಾಡೋದು ಬಿಡೋದಿಲ್ಲ. ಆದರೆ ಇಂಥ ಹೇಳಿಕೆ ಕೊಡೋದ್ರಿಂದ ಪಕ್ಷ ವಿರೋಧಿ ಹೇಳಿಕೆನ ಆತರಲ್ಲ. ಎಲ್ಲಿ ಪಕ್ಷ? ನಾನೇ ಪಕ್ಷ ಮುಖ್ಯಮಂತ್ರಿಗೆ ನೀವು ಸವಾಲು ಹಾಕಿದಾಗ ಪಕ್ಷ ವಿರೋಧಿನೇ ಆತರಲ್ಲ. ಅಂದ್ರೆ ಮುಖ್ಯಮಂತ್ರಿ ಮಾಡಿದ್ದೆಲ್ಲ ಸರಿ ಇದೆ ಅಂತಂದು ತಮ್ಮ ಅರ್ಥ ಆಯ್ತಾ? ಹೇಳಿ ನನಗೆ, ಅದು ಒಂದು ಸರಿ ಇದೆ ನಿಮ್ಮ ಹೇಳೋದು, ಅಷ್ಟೇ ಸಾಕು ಸರ್. ಇನ್ನು ಮುಂದೆ ನಿಮ್ಮ ರಾಜಕೀಯ ಜೀವನ ಭದ್ರಪಡಿಸಬೇಕಾದ್ರೆ MLC ಆಗಬೇಕು. ಅದು ಆಗ್ತಾ ಇಲ್ಲ. ಹಿಂದಿನ ಭಾಗ ನನಗೆ ನಾನು MLC ಇಲ್ಲ, ಆದರೆ ಜನರ ಪರವಾಗಿ ಜನರ ಹಿತದೃಷ್ಟಿಯಿಂದ ಜನರು ನನಗೆ ಬೆಂಬಲ ಕೊಟ್ಟರೆ ಮಾತ್ರ MLA ಆಗವ. ಅದರ್ವೈಸ್ ನನಗೆ ನೀವು ರಾಜ್ಯಸಭಾ ಮೆಂಬರ್ ಕೊಟ್ಟರು ಬೇಡ, MLC ಕೊಟ್ಟರು ಬೇಡ. ಆಯ್ತು ಸರ್, ನೀವು ಈಗ ಹೇಳ್ತಾ ಇದ್ರಿ ಇಲ್ಲಿ ಕೆಲವು 3-4 ಜನರ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ನಡ್ತಾ ಇದೆ. ಈ 3-4 ಜನರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಯಾರು? 3-4 ಜನರನ್ನ ಏನು ಪಕ್ಷದ ಏನು ಚುಕ್ಕಾಣಿ ಹಿಡಿದಾರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ, ಯಾಕಂದರೆ BJPಯಲ್ಲಿ ಅದ ನಡೆದಿದ್ದಾರೆ. BJPಯಲ್ಲಿ ಅದ ನಡೆದಿದ್ದಾರೆ. ಏನಂತೇಳಿ,
ರಮೇಶ್ ಜಾರಕಿಹೊಳಿ ಅವ್ರನ್ನ ನಂತರ ಬಾಲಚಂದ್ರ ಜಾರಕಿಹೊಳಿನ ಈ ಪಕ್ಷದಿಂದ ಹೊರಗೆ ತೆಗಿಬೇಕು ಅನ್ನೋದು ಲಿಂಗಾಯತ್ ಲಾಬಿ ಎಲ್ಲ ಕೂಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂಗೇನಾದ್ರು ಮಾಡಿ ಅವರು ಸರ್ ನೋಡಿ, ನಮಗೆ ನಾನು ಅದನ್ನ ಬಗ್ಗೆ ಹೇಳೋದಿಲ್ಲ. ಬಿ ಜೆ ಪಿದವರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದು ನಾನು ಹೇಳೋದಿಲ್ಲ. ನಾನು ಇಷ್ಟೇ ಹೇಳ ಬಯಸ್ತಾ ಇದ್ದೀನಿ, ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅದು ಅವರ ಆಂತರಿಕ ವಿಷಯ. ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇದು ಮಾತ್ರ ಮಹಾ ದೊಡ್ಡ ತಪ್ಪು ನಡೆದಿದೆ. ಸರ್ 30-40 ವರ್ಷ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರು ಅವ್ರನ್ನ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಕೇವಲ ತಮ್ಮ ಚೇಲಾಗಳಾಯ್ತು, ಛತ್ರಿ ಹಿಡಿಯವರಾಯ್ತು, ಸುಳ್ಳೆರಾಯ್ತು, ಬೆಂಬಲಿಗರನ್ನ ಅವ್ರನ್ನ ನಿಗಮದ ಅಧ್ಯಕ್ಷ ಮಾಡೋದು, ಯಾವುದಾದ್ರೊಂದು ಕಮಿಟಿ ಮಾಡೋದು. ಹಾಗಾದರೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡದಲ್ಲಿ ಇದೇನು ಇದು ಗೊತ್ತಾಗ್ತಾ ಇಲ್ಲರಿ ಅವ್ರಿಗೆ? 30 ವರ್ಷ 40 ವರ್ಷ ಸೇವೆ ಮಾಡಿದವರು. ಅದು ನೀವು ಅದನ್ನು ಇದಕ್ಕೆ ಒಂದು ಇನ್ವೆಸ್ಟಿಗೇಷನ್, ಯಾಕಂದ್ರೆ ಬಾಮ್ನೆ ಅವರು ನೀವು ಯಾವತ್ತು ಸದಾ ಒಂದು ಹುಡುಕಿ ತೆಗೆಯುವಂಥ ವ್ಯವಸ್ಥೆ ನಿಮ್ಮ ಕಡೆ ಇರ್ತದೆ. ಯಾಕೆ ಅದು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗುರ್ತಿದ್ದೆ, ನಮಗೂ ಚೆನ್ನಾಗಿ ಗುರ್ತಿದೆ. ಅಂದರೆ ಅವ್ರಿಗೆ ಏನು ಬೇಕಾ ತಮ್ಮ ಆಳ ಮನುಷ್ಯಾಗಿ ಮಾಡ್ತಾರೆ, ತಮ್ಮ ಬೆಂಬಲಿಗೆ ಮಾಡ್ಕೋತ. ಆದರೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ಸನ್ನು 2028 ತರಲಿಕ್ಕೆ ಬಯಸೋದಿಲ್ಲ ಅವರು. ಬಿ ಜೆ ಪಿಯವರು ಈ ಕಾಂಗ್ರೆಸ್ ದುರಾಡಳಿತವನ್ನು ನೋಡಿ ಈಗಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು, ಆದರೆ ಎಚ್ಚೆತ್ಕೊಂಡಿಲ್ಲ. ಅವ್ರು ಯಾಕೆ ವಿಫಲರಾಗ್ತಾ ಇದ್ದಾರೆ ಅಂತಾರೆ ನೋಡ್ರಿ. ಬಿ ಜೆ ಪಿದಲ್ಲಿ ಏನು ಕಾಂಗ್ರೆಸ್ ತಪ್ಪು ಮಾಡ್ತಾ ಇದ್ದೆ ಅವರು ಎಲ್ಲ ಕಣ್ಮುಚ್ಚಿಕೊಂಡು ಬಿಟ್ಟಾರೆ. ಅವ್ರ ಕಡೆದು ಏನು ಆಗ್ತಾ ಇಲ್ಲ. ಇನ್ನು ಪರಮಾತ್ಮನೇ ಅದನ್ನು ವಿಚಾರ ಮಾಡಬೇಕು, ಹೇಗೆ ಇವ್ರಿಗೆ ಹೇಗೆ ಇದು ಮಾಡ್ತಾರೆ ಅನ್ನೋದು ಬಿಟ್ಟು ಬಿಡಿ ಸರ್. ಇವತ್ತು ನಾನು ಸೀಮಿತವಾಗಿ ಬೆಳಗಾವಿ ನಗರದ ಬಗ್ಗೆ ಮಾತನಾಡಿದ್ದೇನೆ. ಅಲ್ಲಲ್ಲ, ನಾವು ಮಾತಾಡಕ್ಕೆ ಬಂದದ್ದು ಮೊದಲು ರಾಜಕೀಯ, ನಂತರ ಬೆಳಗಾವಿ ಡೆವಲಪ್ಮೆಂಟ್ ಮಾತಾಡ್ತೇವೆ. ಅದು ಪ್ರಶ್ನೆನೇ ಇಲ್ಲರಿ ಸರ್. ನೀವು ನೋಡಿ, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಎಲ್ಲಿ ಉಳಿದೈತೆ ರಾಜಕಾರಣ? ನನಗೆ ಅದೇ ನಾನು ಕೇಳ್ತಾ ಇದ್ದೇನೆ. ಏನು ರಾಜಕಾರಣ ಅನ್ನೋದನ್ನು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರ್ಯಾರನ್ನು ತುಳಿದ್ದಾರೆ ಅನ್ನೋದು ನಿಮಗೆ ಲಿಸ್ಟ್ ಗೊತ್ತಿದೆ. ಓಪನ್ ಆಗಿ ಹೇಳಿಬಿಡಿ, ಯಾರ್ಯಾರನ್ನು ತುಳಿದಾರೆ ಅವರು. ನಿಮಗೆಲ್ಲ ಗೊತ್ತಿದೆ ಸೀನಿಯರಾಗಿ. ನೋಡಿ, ನಾನು ಸೀನಿಯರಾಗಿ ನಾನೇ ಇದರಲ್ಲಿ ಆ ಬೀಸು ಕಲ್ಲದಲ್ಲಿ ನಾನೇ ಸಿಕ್ಕಿ ಒದ್ದಾಡಿರುವಾಗ ನಾನು ಮತ್ತೊಬ್ರದ್ದು ನಾನು ಯಾಕೆ ಹೇಳಬೇಕು? ನನ್ನೇ ತುಳಿದಾರೆ ಅಂತ ನಾನು ಒಂದು ಹೇಳ್ಬೋದು. ಅಲ್ಲಲ್ಲ, ವೀರಕುಮಾರ್ ಪರಿಸ್ಥಿತಿ ಏನಾಯ್ತು, ಶ್ಯಾಮ್ ಘಾಟಿಗೆ ಅವ್ರದ್ದು ಏನಾಯ್ತು, ಏನಾಯ್ತು ಸರ್? ನೋಡಿ, ನಾನಂತೂ ನನ್ನ ಮನಸಾರೆ ಅಗದಿ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ನನಗಿಂತ ಅವರು ಸೀನಿಯರ್ ಇದ್ದ ಯಾರ ಹಿಂದರೆ ಬೆನ್ನು ಹತ್ತಬಾರ್ದು ಸರ್. ಅವ್ರು ತಮ್ಮ ಒಂದು ವರ್ಚಸ್ಸನ್ನು ಇಟ್ಕೋಬೇಕಾಗಿತ್ತು, ಇಟ್ಕೊಂಡಿಲ್ಲ. ಅದು ದುರ್ದೈವ ಅವ್ರದ್ದು. ನಾವೇನು ಮಾಡೋರು ಅದಕ್ಕೆ? ಕಾಕಾ ಪಾಟೀಲ್ ಪರಿಸ್ಥಿತಿನೂ ಅದೇ ಆಗಿದೆ. ಕಾಕಾ ಪಾಟೀಲ್ ತಿರ್ಕೊಂಡು ಹೋದ್ರು ಬಿಡ್ರಿ, ಅವ್ರದ್ದು ಮುಗಿದು ಹೋಯ್ತು. ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿದಂಥ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ. ನನಗೆ ಅದನ್ನು ಒಂದು ಹೇಳಿ ಬಯಸ್ತೇನೆ. ಇವತ್ತು ರಮೇಶ್ ಜಾರಕಿಹೊಳಿ ಯಾವ ವೇಳೆದಾಗ ನಾನು ದಿಲ್ಲಿದಾಗಿದ್ದೆ, ಟಿಕೆಟ್ ನನಗೆ ಸಿಗಲಿಲ್ಲ ಅಂದ್ಕೊಳ್ಳಿ, ರಮೇಶ್ ಜಾರಕಿಹೊಳಿನೇ ಕುಮಾರಸ್ವಾಮಿಗೆ ಫೋನ್ ಮಾಡಿ ಇವ್ರಿಗೆ ಟಿಕೆಟ್ ಕೊಡಿ ಅಂತ ಜನತಾ ಟಿಕೆಟ್ ಕೊಟ್ಟವನೇ ರಮೇಶ್ ಜಾರಕಿಹೊಳಿ. ಅಲ್ಲೇ ದಾರಿ ತಪ್ಪಿದ್ರಲ್ಲ ನೀವು. ದಾರಿ ತಪ್ಪಿದಲ್ಲೇ ನಿಷ್ಠಾವಂತ ಈ ಕಾಂಗ್ರೆಸ್ ಕಾರ್ಯಕರ್ತ ಉಳಿದಿದ್ರೆ ನೀವು ಕರೆಕ್ಟಾಗಿ ನಮಗೆ ಆರಿಸಿ ಬರ್ತಿದ್ರಿ. ಬರಬರ ಐತಿ, ಸಿದ್ಧಾಂತಗಳನ್ನು ಒಪ್ಕೊಂಡು ಎಲ್ಲ ಹೇಳ್ತೇನೆ. ದಾರಿ ತಪ್ಪಿಸಲಿಕ್ಕೆ ಅವರು ಇದನ್ನ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಈಗ ಅವ್ರು ಹೇಳಿದ್ದು ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ನೋದು ನಿಮ್ಗೆ ಅರ್ಥ ಇದೆ. ನಿಮ್ದು ಅನ್ನಿಸ್ಕೆ ಏನು? ಹೌದು, ಯಾಕಂದ್ರೆ ಅವಾಗ ನಿಮ್ಗೆ ಅರ್ಥ ಆಗ್ಲಿಲ್ಲರಲ್ಲ. ಅದ ದೇವ್ರಿಗೆ ಗೊತ್ತು ಸರ್, ಯಾರಿಗೆ ಗೊತ್ತು ಯಾರ ಮನಸ್ಸಿನಲ್ಲಿ ಯಾರ್ದು ಏನಿದೆ ಅನ್ನೋದು ಹೇಗೆ ಗೊತ್ತಾಗೋದು. ಮತ್ತು ಹೇಳ್ತೇನೆ, ಅವನು ಯಾವ ವೇಳೆದಾಗ ಬಿ ಜೆ ಪಿ ಎಲ್ಲಿದ್ದ, ಯಾವ ವೇಳೆದಾಗ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ವಿರುದ್ಧ ಹೋಗಿ, ಅಂದರೆ ತಮ್ಮ ಕಾಂಗ್ರೆಸ್ ಪಕ್ಷ ವಿರುದ್ಧ ಹೋಗಿ 18 ಜನ ಇದ್ದರು. ಮುಂಬೈದಿಂದ ನನ್ನ ಕಾಂಟ್ಯಾಕ್ಟ್ನಾಗೆ ಇದ್ದರು. ಅವರು ನನಗೆ ಬಂದ ನಂತರ ಅವರೇ ನನಗೆ ಹೆಲ್ಪ್ ಮಾಡ್ತಿದ್ರು. ಆ ದುರ್ದೈವದಿಂದ ಈಗ ಅವರು ಎಲ್ಲರೂ ಒಂದಾಗಿದ್ದಾರೆ. ನಾ ಏನು ಮಾಡೋದೇನು ಸರ್? ಈಗ ಅವ್ರು ಹೆಲ್ಪ್ ಮಾಡ್ತಿದ್ರು ಬಾಂಬೆ ಬಾಯ್ಸ್ಗೆ, ನೀವು ಮಾರ್ಗದರ್ಶನ ಮಾಡ್ತಿದ್ರಿ. ನಾನು ಏನು ಮಾಡವ್ರಿ? ಅವರು ಭಾಳ ನಮ್ಗಿಂತ ಮುಂದೆ ಹೋದಾರ್ರಿ. ಈಗ
ನಾವು ಎಲ್ಲಿ ಅವ್ರು ನಮ್ಮ ಮಾರ್ಗದರ್ಶನ ಅವ್ರಿಗೆಲ್ಲಿ ನಡೀತಿದ್ದೆ, ಅವ್ರ ಮಾರ್ಗದರ್ಶನದಿಂದ ನಾವು ನಡಿಬೇಕಂತೇವೆ ನನಗಾಗೋದು. ಸರ್ ಕೊನೆ ಪ್ರಶ್ನೆ ಇದು, ನಂತರ ಎರಡನೇ ಡೆವಲಪ್ಮೆಂಟ್ ಬಗ್ಗೆ ಬರೋಣ, ಎರಡನೇ ಎಪಿಸೋಡ್ ಬಗ್ಗೆ ಬರೋಣ. ಮೊದಲು ಶಂಕರಾನಂದ್ ಅವರು ಯಾವ ರೀತಿ ರಾಜಕಾರಣ ಮಾಡಿದರು, ನಂತರ ವಿ ಎಲ್ ಪಟ್ಲವ್ರು ಯಾವ ರೀತಿ ರಾಜಕಾರಣ ಮಾಡಿ ನಿಮ್ಗೆ ಗೊತ್ತೆ. ಸ್ವಲ್ಪ ಜನರಿಗೆ ಇವರ ರಾಜಕಾರಣಕ್ಕೆ ಇಂದಿನ ರಾಜಕಾರಣ ಏನು ಮಾಡತ್ತಂದರೆ ಅವ್ರಿಗೆ ಏನು ವ್ಯತ್ಯಾಸ ಇದೆ, ಅಜಂತರ ವ್ಯತ್ಯಾಸ ಇದೆ, ನಮಗೂ ಗೊತ್ತಿದೆ. ಅದರ ಡಿಟೇಲ್ ಆಗಿ ಹೇಳಿದ್ರೆ ಏನಾಗ್ತೈತೆ, ಶಂಕರಾನಂದರು ಯಾವ ರೀತಿ ರಾಜಕಾರಣ ಇದ್ದರು? ಸರ್, ಶಂಕರಾನಂದವ್ರ ಇದು ಕಾಂಗ್ರೆಸ್ ಪಕ್ಷದ ಕಾಲು. ಕೇವಲ ಅವರು ಏನು ಎಲ್ಲಿ ವಿಚಾರ ಮಾಡ್ತಿರಲಿಲ್ಲ, ಆ ಒಳ್ಳೆದಾಗ ಇಂದಿರಾ ಗಾಂಧಿಯವರ ಹೆಸರಲ್ಲೇ ಎಲ್ಲರೂ ಮತ ಕೊಡ್ತಿದ್ರು, ಅವರು ಆರಿಸಿ ಬರ್ತಿದ್ರು, ಯಾರು ವಿಚಾರ ಮಾಡ್ತಿರಲಿಲ್ಲ. ಸಿದ್ನಾಳ್ ಅವ್ರ ಕಾಲಿನಲ್ಲಿ ಅವ್ರದ್ದು ಅರ್ಧ ಭಾಗ ಇಂದಿರಾ ಗಾಂಧಿ ಅವ್ರ ಇತರಾಗಿಂದನೇ ಹೋಯ್ತು. ಯಾರು ಏನು ಪ್ರಶ್ನೆ ಬರ್ತಿರಲಿಲ್ಲ. ಸಿದ್ನಾಳ್ ಅವ್ರದ್ದೇ ಒಂದು ರಾಜಕಾರಣ, ಅವ್ರದ್ದೇ ಒಂದು ಬೇಸು, ಅವ್ರದ್ದೇ ಒಂದು ವೋಟ್ ಬ್ಯಾಂಕು ಇತ್ತು. ಆ ಪ್ರಕಾರಲೇ ಅವ್ರು ನಡೀತಿದ್ರು, ಮಾಡ್ತಿದ್ರು. ವಿ ಎಲ್ ಪಾಟೀಲ್ರು ಯಾರು ಈ ಕರ್ನಾಟಕ ಗೌರ್ಮೆಂಟನ್ನೇ ಬೆಳೆಸಿದಂಥ ವಿ ಎಲ್ ಪಾಟೀಲ್ರು, ಅವರು ನಮ್ಮ ಸಮಾಜದವ್ರೆ. ಅವರು ಏನು ಒಂದು ವಿಷನ್ ಇಟ್ಕೊಂಡು ಏನು ಮಾಡಿದ್ರು, ಆದರೆ ಅವರ ಮಕ್ಕಳು ಆ ವಿಷನ್ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಮಾಡಲಿಕ್ಕೆ ಈ ಜನ ಅವ್ರಿಗೆ ಆಸ್ಪತ್ರೆ ಕೊಡಲಿಲ್ಲ ಅನ್ನೋದು ಇಷ್ಟು ಮಾತ್ರ ಹೇಳ್ಬೋದು. ಅಲ್ಲ, ಶೇಡಿನ ರಾಜಕಾರಣ ಶಂಕರಾನಂದವರು ಮಾಡಲಿಲ್ಲ, ಯಾರೂ ಮಾಡಲಿಲ್ಲ, ಪಟ್ಲವರು ಮಾಡಲಿಲ್ಲ, ಸಿದ್ನಾಳ್ ಅವರು ಮಾಡಲಿ. ಈಗಿನ ಏನು ರಾಜಕಾರಣಿಗಳು ಬಂದಾರಲ್ಲ, ಇವ್ರು ಶೇಡಿನ ರಾಜಕಾರಣ ಯಾಕೆ ಮಾಡತ್ತಾರೆ? ಶೇಡಿನ ರಾಜಕಾರಣ ಅಂತಂದ್ರೆ ಸರ್, ಇಲ್ಲಿ ಈಗೇನಾಗಿದೆ ಒಂದು ಅರ್ಥ ಮಾಡ್ಕೊಳ್ಳಿ ತಾವು. ನೀವು ಈ ಕಡೆ ಅವರು ಆ ಕಡೆ 4 ಮಂದಿ ಅಂತಂದ್ರು 4 ಭಾಗನಾಗಿರೋರು. ನಾನು ಬಿ ಜೆ ಪಿ, ನಾನು ಕಾಂಗ್ರೆಸ್ಸು, ನಾನು ಅವನು, ಇವನು ಎಲ್ಲರೂ ಕೂಡಿ ನೀವು ಒಂದೇ ಕಡೆ ಇರುವಾಗ ಇನ್ನು ಏನಾಗಬೇಕಿತ್ತು? ಎಲ್ಲರೂ ಕೂಡಿ ನಾವು 4 ಮಂದಿ ಆರಿಸಿ ಬರಬೇಕಪ್ಪ, ಮತ್ತೊಬ್ಬರು ಯಾರು ಬರಬಾರ್ದು. ಇದು ಒಂದು ಥಿರಿ ಇಟ್ಕೊಂಡು ನೀವು ಕೆಲಸ ಮಾಡಿದ ನಂತರ ಉಳಿತೇನೆ ಸರ್. ಸರ್ 2008ರಲ್ಲಿ 2400 ಚಿಲ್ಲರೆ 8 ಮತಗಳಿಂದ ಮಾರುತಿ ಅಷ್ಟಿಯವರು ಸೋತರು. ಆದರೆ ಆ ಸೋಲಿಗೆ ಕಾರಣ ಯಾರಾದರೂ ಅನ್ನೋದು ಬೇಕಾಗಿತ್ತು ನಮಗೆ. ನೋಡಿ, ನನಗಂತೂ ಅಷ್ಟು ಇದಿಲ್ಲ, ಆದರೆ ಒಂದು ಸೀಮಿತವಾಗಿ ರಾಜಕಾರಣ ಬಗ್ಗೆ ಮಾತಾಡಬೇಕಾದಂತಾರೆ. ಮಾರುತಿ ಅಷ್ಟಿಗೆ ಅವರ ಟಿಕೆಟ್ ಯಾರು ಹಾರಿಸಿದ್ರು? ಅವರೇ ಬಿಜೆಪಿ ಅವರು ಹಾರಿಸಿದ್ರು, ಕಾಂಗ್ರೆಸ್ ಅವರು ಯಾಕೆ ಹಾರಿಸಿದ್ರು? ಯಾರು ಹಾರ್ಸಕ್ಕೆ ಹಚ್ಚಿದ್ರು? ಅವರೇ ಬಿಜೆಪಿದವರು ಹಾರ್ಸಕ್ಕೆ ಹಚ್ಚಿದ್ರು. ತಮ್ಮ ಗೆಲ್ಲಬೇಕು, ಅಣ್ಣ ಗೆಲ್ಲಬೇಕಂತ. ಅಲ್ಲಿ ನಾನು ಕೇಳ್ತಾ ಇದ್ದೀನಿ, ಅಶೋಕ್ ಪೂಜಾರಿ ಅವರಿಗೆ ಗೋಕಾಕ್ ಯಾಕೆ ಟಿಕೆಟ್ ಕೊಡಲಿಲ್ಲ? ಅಲ್ಲಿ ಅವನ್ ಕೊಡಲಿಲ್ಲ, ಬೇರೆದವ್ರಿಗೆ ಕೊಟ್ರಿ. ಇಲ್ಲಿ ಬೇರೆದವ್ರಿಗೆ ಕೊಟ್ರಿ, ಅಷ್ಟಿಗೆ ಬಿಟ್ಟು ಕೆಸ್ ಕೊಟ್ರಿ. ಇದು ಕಾಂಪ್ರಮೈಸ್ ಪೊಲಿಟಿಕ್ಸ್ ಇಲ್ಲದ್ರೆ ಮತ್ತೇನಿದೆ ಸ್ವಾಮಿ? ಇನ್ನೆಷ್ಟು ದಿವಸ ನಡೆಯೋದು ರಾಜಕಾರಣ, ಹೊಂದಾಣಿಕೆ ರಾಜಕಾರಣ? ನೋಡಿ, ಎಲ್ಲಿವರೆಗೆ ಅವ್ರದ್ದು ನಡೀತಾ ಇದೆ ಅಲ್ಲಿವರೆಗೆ ಇದು ನಡೀತಾ ಇದೆ. ಅಲ್ಲಿವರೆಗೆ ಕಾಂಗ್ರೆಸ್ ನಷ್ಟ ಆಗೋಗ್ತಿತ್ತು ಸರ್. ಮೊನ್ನೆವನು ಒಂದು ನನ್ನ ಮಿತ್ರ ಆದಂಥ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಓದ್ದೆ. ಎಂದೆಂದಿಗೂ ನಾನು ಇರೋ ಮಟ್ಟ ಆ ಸೌದಿ ಅವ್ರನ್ನ ನಾನು ಬಿ ಜೆ ಪಿಗೆ ತಗೋದಿಲ್ಲ ಅಂತ. ನಾನು ಒಂದೇ ಮಾತು ಕೇಳ್ತೇನೆ ನನ್ನ ಮಿತ್ರನಿಗೆ, ನಿನ್ನ ಫಲ ಅಸ್ತಿತ್ವ ನೋಡ್ಕೋಪ್ಪ ನೀನು ಬಿ ಜೆ ಪಿದಲ್ಲಿ, ನಂತರ ಮಾತಾಡಬಾರ್ದಾಗಿತ್ತಲ್ಲ ಅವರು. ಅಷ್ಟೊಂದು ಪ್ರಭು ನೋಡಿ, ನಾನು ಯಾರಿಗೂ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಹೋಗಬೇಡಿ ರಾಜಕಾರಣದಲ್ಲಿ. ನನ್ನ ಮಿತ್ರ ಅದಾನೆ ಇಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಅವನಂತ ಒಳ್ಳೆ ಮನುಷ್ಯ ನನಗೆ ಯಾವತ್ತೂ ನನಗೆ ಜೊತೆಗಿರೋವನು 24 ತಾಸು ನಾವು ಕೂಡಿರ್ತಿದ್ದು ಸರ್. ಇವತ್ತು ಅವರು ಸ್ವಲ್ಪ ಮೇಲಿದ್ದಾರೆ, ನಾವು ಅದಕ್ಕೆ ನಾವು ಅವರು ಹೆಗಲು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಈಗ. ಅಲ್ಲ, ಇಷ್ಟೊಂದು ಅನುಭವಗಳಿದ್ರಿ, ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೀವು ಮಾರ್ಗದರ್ಶನ ಮಾಡಂಗಿಲ್ಲ? ಯಾಕಂದ್ರೆ ಯಾರು ನೀವು ಮಾಡ್ಬೇಕಿರಲ್ಲ ಅವರಿಗೆ. ಯಾಕಂದ್ರೆ ದಾರಿ ತಪ್ಪಿದಾಗ, ಕಾಂಗ್ರೆಸ್ ಪಕ್ಷ ದಾರಿ ತಪ್ಪಿದಾಗ ಆ ದಾರಿ ಸರಿ ದಾರಿ ತರುವಂತ ನಿಮ್ಮಂತ ಮಾರ್ಗದರ್ಶನ ಇದ್ರಲ್ಲ. ಅರೆ ನೋಡ್ರಿ, ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ವ್ಯಕ್ತಿ ನಾನಲ್ಲ. ಅವ್ರಿಗೆ ಮಾರ್ಗದರ್ಶನ ಕೊಡುವಂತ ಆದಂತರು ಇವತ್ತು ನೋಡಿ ಸ್ವಾಮಿ, ಒಂದೇ ಮಾತು ಹೇಳ್ತಾ ಇದ್ದೇನೆ. ಯಾರು
ಏನು ಎಲ್ಲಿದ್ದರು ಎಲ್ಲಿಂದ ಬಂದರು ಇವತ್ತೇನಿದ್ದಾರೆ ಇಷ್ಟೇ ತಿಳ್ಕೊಳ್ಳಿ. ಇದು ಕಾಂಗ್ರೆಸ್ ಪಕ್ಷದ ಭವಿತವ್ಯ ಏನಿದೆ ಅನ್ನೋದು ಅದು ಪರಮಾತ್ಮನ ಗುರುತಿದೆ. ಆದರೆ ಎಲ್ಲಿವರೆಗೆ ಇಂಥವ್ರನ್ನ ನೀವು ಒಳಗೆ ತೊಗೊಂಡಿದ್ದೀರಿ ಅಲ್ಲಿವರೆಗೆ ಏನು ಕಾಂಗ್ರೆಸ್ ಉದ್ಧಾರ ಆಗೋದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರು 40% ಸರ್ಕಾರ ಅಂತಂದರು, ಬಿ ಜೆ ಪಿ ಸರ್ಕಾರ ಅಂತ. ಈಗ 60% ಕಾಂಗ್ರೆಸ್ ಭ್ರಷ್ಟಾಚಾರ ಸರ್ಕಾರ ಇದೆ. ಇದಕ್ಕೆ ಬಿ ಜೆ ಪಿಯವರು ಧ್ವನಿ ಎತ್ತಾ ಇಲ್ಲ. ಒಂದನೇದ್ದು, ಇಷ್ಟು ಪರ್ಸೆಂಟೇಜ್ ಹೆಚ್ಚಾಗಲಿಕ್ಕೆ ಈ ಶಾಸಕರ ಕಾರಣರು ಅಥವಾ ಮಂತ್ರಿಗಳ ಕಾರಣರು ಅಥವಾ ಹೈಕಮಾಂಡ್ ಏನಾದರೂ ದುಡ್ಡು ಕೇಳ್ತಾ ಇದೆಯೋ? ಯಾಕಂದ್ರೆ ನಿಮ್ಮ ಅನುಭವ ಇದೆ, ಸಾಕಷ್ಟು ಅನುಭವ ಇದೆ ನೋಡಿ. ಆ ದುಡ್ಡು ಗಿಡ್ಡು ಇದ್ದಿದ್ರೆ ನೀವು ನನ್ನ ಮನೆಗೆ ಬರ್ತಾ ಇರಲಿಲ್ಲ. ಇವತ್ತು ಆ ದುಡ್ಡದ ಬಗ್ಗೆ ನಾನು ಎಂದೂ ವಿಚಾರ ಮಾಡಿಲ್ಲ, ನಾವು ಮಾಡೋದು ಸಾಧ್ಯನೇ ಇಲ್ಲ. ಅವ್ರ ಪರ್ಸೆಂಟೇಜ್ ಅಂತಾರ್ರಿ ಸರ್. ಏನು ಹೇಳೋದು ಈಗ ನಾನು ಅಂತಾರೆ. ಇವತ್ತು ಅವ್ರು ಮಾಡತ್ತಾರೆ, ಇವ್ರು ಮಾಡತ್ತಾರೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳಿದ್ದಾರೆ 35,000 ಕೋಟಿ ಕೊಡಬೇಕಾಗಿದೆ, ಈಗ 37,000 ಕೋಟಿ ಆಗಿದೆ. ನಂತರ ಇವರು ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಪರ್ಸೆಂಟೇಜ್ ಹೆಚ್ಚಿದೆ ಅಂತ ಅಂತಾರೆ. ನಮ್ಗೆ ಗೊತ್ತಿದ್ದ ಪಕ್ಕ 60% ಇದೆ. ಆದರೂ ಕೂಡ ಅವ್ರು ಹೇಳ್ತಾರೆ ಎಲ್ಲ 18 ಶಾಸಕರು ತಗೋದಿಲ್ಲ, ಆ ಜಿಲ್ಲೆಯಲ್ಲಿರ್ತಕ್ಕಂಥ 2ರಿಂದ 3 ಜನ ಅಷ್ಟು ಶಾಸಕರು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಲ್ಲ ಸರ್. ನನಗೆ ಗೊತ್ತಿದ್ರೆ ನೀಡೋವಲ್ಲ, ನನಗೆ ಹೆಂಗೆ ಗೊತ್ತಾಗುತ್ತೆ? ಅನುಭವ ನೋಡಿ. ಹಿಡನ್ ಅಜೆಂಡಾ ಬೇಡ್ರಿ ನೀವು. ಕೆಲವೊಂದು ವಿಷಯಗಳನ್ನು ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಅಂತ ಮಾಡ್ತೀರಿ ನೀವು ರಾಜಕಾರಣಿಗಳು. ಯಾಕಂದ್ರೆ ನಿಮ್ದು ಏನೇ ಇಲ್ಲ, ನಿಮ್ದೇನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇದ್ದು ನನ್ಗೇನು ಮಾಡೋರು ಅದಾರೆ ಯಾರು? ಅದಕ್ಕೆ ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಸರ್ ನನಗೇನ್ರಿ, ನನ್ಗೆ ನೋಡಿ ಅನ್ಲೆಸ್ ಅಂಡ್ ಅಂಟಿಲ್ ನನಗೆ ಅದು ನಾನು ಕಣ್ಣಾರೆ ನೋಡಿಸುವ ನಾನು ಮಾತಾಡೋದು ಸಾಧ್ಯ ಇಲ್ಲ. ಇದು ಭ್ರಷ್ಟಾಚಾರ ಬಗ್ಗೆ ನನ್ನ ಕಣ್ಣು ಮುಂದೆ ಆಗ್ತಾಯಿದೆ ಅನ್ನೋದು ನಾನು ಮಾತಾಡೋದು ಅಷ್ಟೇ ತಪ್ಪಿದೆ. ಗೊತ್ತಿದಾರಲ್ಲ ನಿಮಗೆ? ಅರೇ ಯಾವ್ದು ನಡೆದಿಲ್ಲ ಸರ್ ಇವತ್ತು ರಾಜಕಾರಣ ಈ ದೇಶದಲ್ಲಿ. ಇವತ್ತು ನೀವು ಏನು ಬಿ ಜೆ ಪಿಯವರು ಬಂದ್ರಂತ ಕೂಡಲೇ ಇವತ್ತೇನು ಭ್ರಷ್ಟಾಚಾರ ನಿಂತು ಹೋಯ್ತಾ? ಯಾವ ಬೇಸ್ ಮೇಲೆ ಬಿ ಜೆ ಪಿ ಬಂತು ಆ ಬಿ ಜೆ ಪಿ ಭ್ರಷ್ಟಾಚಾರ ಮುಗಿದು ಹೋಯ್ತಾ? ಬಿ ಜೆ ಪಿ ಅವ್ರದ್ದು ಹೆಂಗೈತ್ರಿ, ರೊಕ್ಕ ಗಳಿಸೋದು, ರೊಕ್ಕ ಕೊಡೋದು, ಎಲೆಕ್ಷನ್ ಗೆಲ್ಲೋದು, ಅದು 1 ಪಾಯಿಂಟ್ ಪ್ರೋಗ್ರಾಮ್ ಐತೆ. ಆದರೆ ಇಂದಿರಾ ಗಾಂಧಿ ಅವರು 20 ಅಂಶದ ಕಾರ್ಯಕ್ರಮ ಇದ್ದರಲ್ಲ, ಇವ್ರು ಬಿ ಜೆ ಪಿ ಅವ್ರು ಒಂದೇ 1 ಅಂಶದ ಕಾರ್ಯಕ್ರಮ ಇತ್ತರಲ್ಲ, ದುಡ್ಡು ಕೊಡೋದು ಆರಿಸಿ ಬರೋದು, ಅದು 20 ಅಂಶ ಕಾರ್ಯಕ್ರಮ. ಅದಕ್ಕೆ ರೀ ಅವರು ಈ ಪರಿಸ್ಥಿತಿ ತೊಗೊಂಡು ಬಂದಿದ್ದರಿಂದ ನಮ್ಮ ಕಡೆ ಹಣ ಇಲ್ಲ, ನಾವು ಆ ರೇಟ್ನಲ್ಲಿ ಅಷ್ಟು ರೊಕ್ಕದಲ್ಲಿ ನಾವು ಎಲೆಕ್ಷನ್ ಮಾಡೋದು ಸಾಧ್ಯ ಇಲ್ಲ. ಇಲ್ಲಿವರೆಗೆ ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿ ಸರ್. ನಾಳಿನ ಎಪಿಸೋಡ್ದಲ್ಲಿ ಏನು ಮಾತಾಡ್ತೀವಿ ಅಂತಂದರೆ, ನಗರ ಪಾಲಿಕೆಯಲ್ಲಿ ನೀವು 1999ರಿಂದ ಸೇವೆಯನ್ನು ಸಲ್ಲಿಸಿದ್ರಿ, ಅಲ್ಲಿಂದ ಇಲ್ಲಿವರೆಗೆ ಏನು ಬಂದೈತೆ ಅನ್ನೋ ಮುಂದಿನ ಎಪಿಸೋಡ್ದಲ್ಲಿ ಹೇಳ್ತೆ. ನಮಸ್ಕಾರ ಸರ್. ನಮಸ್ಕಾರ. 2 ನಿಮಿಷ